ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನು ಈ ದಿವಸ ಮತ್ತೆ ಸೈಕಲ್ ಕತೆ ತೊಗೊಂಡು ಬಂದಿದ್ದೀನಿ. ಏನಪ್ಪ ಹೊಸ ವಿಷಯ ಅಂತ ಹೇಳಿದರೆ, ನಿಮಗೆ ಇಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಸೈಕಲ್ಗಳಿದೆ, ಅದನ್ನು ತೋರಿಸ್ತೀನಿ. ನೀವು ಪೆಟ್ರೋಲ್ ಹಾಕದಂಥ ಕಾಲದಲ್ಲಿ ಆ ಸೈಕಲನ್ನು ನೀವು ಯೂಸ್ ಮಾಡ್ಕೋಬೋದು. ಯಾಕಂದರೆ ಸಣ್ಣ ಸಣ್ಣ ವ್ಯಾಪಾರ ಮಾಡುವಂಥವ್ರಿಗೆ ಅದು ಭಾಳ ಅನುಕೂಲ ಇದೆ, ಅದನ್ನು ತೋರಿಸ್ತೀನಿ. ಮತ್ತು ಲಕ್ಷಾಂತರ ಇರುವ ಸೈಕಲನ್ನು ಬರೀ ಇಲ್ಲಿ 20,000 30,000 ರೂಪಾಯಿಗೆ ಸಿಗುತ್ತೆ ಅಂದರೆ ನಂಬ್ತೀರಾ? ಆ ಕತೆ ಕೂಡ ಹೇಳ್ತೀನಿ. ಮತ್ತು ಯಲಹಂಕದ ಭಾರತ್ ಸೈಕಲ್ ಹಬ್ಬಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಕಥೆಯೆಲ್ಲ ಅರ್ಥ ಆಗ್ಬೇಕಂದ್ರೆ ಕೊನೆವರೆಗೆ ವಿಡಿಯೋ ನೋಡಿ, ಉಪಯುಕ್ತ ಮಾಹಿತಿ ಇದೆ. ಈಗಂತೂ ರಜಾ, ಮಕ್ಕಳು ಸೈಕಲ್ಲು ಅಂತಿರ್ತಾರೆ, ಅದಕ್ಕೆಲ್ಲ ಒಂದೇ ಸ್ಪಾಟಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಭಾರತ್ ಸೈಕಲ್ ಹಬ್ಬಿಗೆ ತಮಗೆ ಸ್ವಾಗತ, ಬನ್ನಿ. ನಿಮ್ಮ ಹೆಸರೇನು? ಸಂವತ್ಸ್. ಸಂವತ್ಸ್. ಹಾಂ, ಏನು ಓದ್ತಿದ್ದೀರಿ? 6th, ಇವಾಗ ಪ್ರಮೋಟೆಡ್ ಟು 7th. ಹೌದಾ? ಸೈಕಲ್ ತೊಗೊಳಕ್ಕೆ ಬಂದಿದ್ದೀರಾ? ಇಷ್ಟ ಆಯ್ತಾ? ಓಕೆ. ಏನೇನಿದೆ ಇದರಲ್ಲಿ ಫೀಚರ್, ಏನೇನು ನೋಡಿದ್ರಿ? ಅಂದರೆ ಇಂಡಿಕೇಟರ್ಸ್ ಇದೆ, ಬ್ರೇಕ್ ಹಿಡಿದ್ರೆ ಲೈಟ್ ಆನ್ ಆಗುತ್ತೆ, ಮತ್ತು ಟಾಟಲ್ ಇದೆ, ಪೆಡಲ್ ಮಾಡಿದ್ರೆ ರೇಸ್ ಆಗುತ್ತೆ. ಹೌದಾ? ಅದಕ್ಕೆ ಇಷ್ಟ. ಓಕೆ. ಹಾಂ, ಅಪ್ಪಾಜಿನ ಕರ್ಕೊಂಬಂದಿದ್ದೀರಾ? ಓಕೆ, ಇದು ಇಷ್ಟ ಆಯ್ತಾ? ಈಗ ತೊಗೊಂಡೋಗ್ತೀರಾ ಹಂಗಾರೆ? ಹಾಂ, ಸೂಪರ್. ಓಕೆ. ಸೈಕಲ್ ತೊಗೊಳ್ತಾ ಇರೋದು ನೀವು? ನಿಮ್ಮ ಹೆಸರು? ಅವ್ನಿ. ಹಾಂ, ಅವ್ನಿ. ಓಕೆ. ಹೇಳಿ, ಸೈಕಲ್ ತೊಗೊತಾ ಇದ್ದೀರಿ ಅಂತ ಎಷ್ಟು ದಿವಸದ ಕನಸಿದು? 2 ತಿಂಗಳಿಂದ ಇತ್ತು. ನಂದು ಹಳೆ ಸೈಕಲ್ ಮುರಿದೋಯ್ತು, ಅದಕ್ಕೆ ಹೊಸದು ಬೇಕಿತ್ತು. ಅಪ್ಪ ಅಮ್ಮ ಎಲ್ಲ ನೋಡಿ ಇಲ್ಲಿಗೆ ಚೆನ್ನಾಗಿದೆ, ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಮೈಸೂರಿಂದ ಕರ್ಕೊಂಡು ಬಂದರು. ಮೈಸೂರಿಂದ ಬಂದಿದ್ದೀರಾ? ಅಯ್ಯೋ, ಮೈಸೂರಲ್ಲಿ ಸೈಕಲ್ ಸಿಗಲಿಲ್ವಾ? ಅಮ್ಮ ಅಪ್ಪ ನೋಡಿ ತುಂಬಾ ಚೆನ್ನಾಗಿದೆ, ಇಲ್ಲಿ ಎಲೆಕ್ಟ್ರಿಕ್ ಸೈಕಲ್ ಮೈಸೂರಲ್ಲಿ ಜಾಸ್ತಿ ಇಲ್ಲ. ಸ್ಪೆಷಲಿ ಈ ಮೋಟರ್ ಆಡ್ ಇದೆಯಲ್ಲ, ಅದು ಮೈಸೂರಲ್ಲಿ ಸಿಗೋದು ಡೌಟ್. ಹಾಂ, ಹೌದಾ? ಹೆಂಗೆ ಗೊತ್ತಾಯ್ತು ಸರ್ ಇದು ಇಲ್ಲಿ ಬರಬೇಕು ಅಂತ? ನೀವೇನೇ ಸರ್, ಮಲ್ಟಿ ಎಲ್ಲನೂ ಮೀಡಿಯಾದಲ್ಲಿ ಇದೆ, ಯೂಟ್ಯೂಬಲ್ಲಿ ಇದೆ, ಇನ್ಸ್ಟಾಲ್ ಇದೆ. ಓಕೆ. ಎಲ್ಲ ನಮ್ಗಿಂತ ಜಾಸ್ತಿ ಇವರೇ ನೋಡೋದು. ಓಕೆ. ಸೊ ಶಿ ಫೌಂಡ್ ಔಟ್ ಇಲ್ಲಿ ಎಲ್ಲ ಚೆನ್ನಾಗಿದೆ, ಇಲ್ಲಿಗೆ ಹೋಗ್ಬೇಕಂತ. ಕ್ಲೋಸ್ ಟು 180 kilometers we have driven today. ಸೂಪರ್. Only to get the ಸೈಕಲ್ ಸೆಲೆಕ್ಟ್ ಮಾಡಿದ್ರಿ? ಆಯ್ತು, ಫೈನಲ್ ಆಗಿದೆ. ಇನ್ನೇನು ಅವರು ಮಾಡಿ ಕೊಟ್ಟರೆ ತಗೊಂಡು ಹೋಗೋದು. ಹಾಂ, ಏನು ರೇಟಿಗೆ ಫೈನಲ್ ಆಯಿತು? ಯಾವ್ದು ತೊಗೊಂಡ್ರಿ? ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿ ಕೊಟ್ಟಿದ್ದಾರೆ. ಅದು ಈ ಮೋಟರ್ ರೈಡ್ ಯಾವುದು? ಟಿ-ರೆಕ್ಸ್ ಪ್ಲಸ್. ಹೌದಾ? ಓಕೆ. ಹಾಂ. ನೀವೇನು ಹೇಳ್ತೀರಿ ಮೇಡಮ್? ಇವ್ರದ್ದು ವೈಡ್ ವೆರೈಟಿ ಆಫ್ ಕಲೆಕ್ಷನ್ ನೋಡಿ ತುಂಬಾ ಸಂತೋಷ ಆಯ್ತು. ಮತ್ತೆ ಇವಿಯಲ್ಲಿ ಇಷ್ಟು ಆಪ್ಷನ್ ನಾವು ಮೈಸೂರಲ್ಲಿ ನೋಡಿರ್ಲಿಲ್ಲ. ಇತ್ತು, ತುಂಬಾ ಹೈ ಎಂಡ್ ಇತ್ತು. ಇವ್ರ ಹತ್ರ ಬೇಸಿಕ್ ಇಂದಾನು ಇದೆ. ಮಕ್ಕಳಿಗೆ ಇದರಿಂದ ಕೊಡ್ಸಕ್ಕೆ ತುಂಬಾ ಚೆನ್ನಾಗಿದೆ ಇವ್ರ ಹತ್ರ ಕಲೆಕ್ಷನ್. ಅದಕ್ಕೆ ನಾವು 1.5 ಲಕ್ಷ ಇದೆ. ಇಲ್ಲಿ ಎಲ್ಲಾನು ಬೇಸಿಕ್ ಆಗಿ ಇರುವಂತದ್ದು ಇತ್ತು. ಈಗ 7ನೇ ಕ್ಲಾಸಿಂದ 8ನೇ ಕ್ಲಾಸ್ ಹೋಗ್ತಿದ್ದಲ್ಲ, ಅವ್ರಿಗೆ ಬೇಕಾಗಿರೋಷ್ಟು ಕರೆಕ್ಟಾಗಿ ಸಿಕ್ಕಿದೆ. 1.5-2 ಲಕ್ಷದ ಸೈಕಲ್ಗಳಿದೆಯಾ? ಜಾಸ್ತಿನೂ ಇದೆ ಸರ್. ಇವ್ರ ಹತ್ರನೇ ಇದೆ, ಬೇಕಾದ್ರೆ ತೋರಿಸಿ. ಇಂಪೋರ್ಟೆಡ್ ಸೈಕಲ್ಸ್ ಇದೆ. ಒರಿಜಿನಲ್ ಸೈಕ್ಲಿಸ್ಟ್ಗಳಿಗೆ ಚೆನ್ನಾಗಿರುತ್ತೆ. ಓಕೆ. ಬೇಕಾಗಿರೋದು ಎಲ್ಲ ತರ ಸೈಕಲ್ಸ್ ಇಟ್ಟಿದ್ದಾರೆ. ನೀವು ರಾಜಾಜಿನಗರಲ್ಲಿ ಇರೋದು. ಕೇಳಿದ ಮೇಲಿಂದ ಇವರೇ ಇಲ್ಲಿ ಕರ್ಕೊಂಡು ಬಂದಿದ್ರು. ಹೇಳಿ ಸರ್, ಹಂಗಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹಳೆ ಸೈಕಲ್ ಬಗ್ಗೆ ಮಾತಾಡೋಣ. ಹೇಗಿತ್ತು ಜರ್ನಿ ಅದು ಅಂತ? ಸರ್, ಮೊದಲೆಲ್ಲ ಸೈಕಲ್ ಅಂದ್ರೆ ಬಹಳ ಇಷ್ಟಪಡ್ತಾ ಇದ್ವಿ. ಮತ್ತೆ ಬಾಡಿಗೂ ಒಳ್ಳೆ ಎಕ್ಸಸೈಸ್ ಬರೋದು. ಈಗಿನ ಕಾಲದಲ್ಲಿ ಸೈಕಲ್ ಆಕ್ಚುಲಿ ಸ್ವಲ್ಪ ಜನ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ನೋಡ್ಬೇಕು ಅಂದ್ರೆ ಹತ್ರ ಹೋಗ್ಬೇಕು ಅಂದ್ರೂ ಕೂಡ ಎಲ್ಲ ಸ್ಕೂಟ್ರಲ್ಲೇ ಹೋಗ್ತಾರೆ. ಆಕ್ಚುಲಿ ಸೈಕಲ್ ತಗೋಬೇಕು. ಇವಾಗ ನಾನು ನೆಕ್ಸ್ಟ್ ತಗೊಳ್ಳೋಣ ಅಂತ ಇದ್ದೀನಿ. ನನ್ನ ಮಗಂಗೆ ಆಗ್ಲೇ ಕೊಡ್ಸಿದ್ದೀನಿ, ಜಸ್ಟ್ 2 years ಬ್ಯಾಕು. ಇವಾಗ ಈ ಶೋರೂಮ್ ನೋಡಿದ್ಮೇಲೆ ಇನ್ನೊಂದು ತಗೋಬೇಕು ಅನ್ನಿಸ್ತದೆ, ಎಕ್ಸ್ಚೇಂಜ್ ಮಾಡಿ. ಯಾಕಂದ್ರೆ ಇಲ್ಲಿ ಬಹಳ ವೆರೈಟೀಸ್ ಇದೆ, ಮತ್ತೆ ಸ್ಪೇರ್ ಪಾರ್ಟ್ಸ್ ಸಿಕ್ಕಾಪಟ್ಟೆ ಇದೆ. ಬೇರೆ ಶೋರೂಮ್ ಅಲ್ಲಿ ಇಷ್ಟು ಸ್ಪೇರ್ ಪಾರ್ಟ್ಸ್ ಆತರ ಅಕ್ಸೆಸರೀಸ್ ನೋಡಿದ್ದಿಲ್ಲ. ಸೊ ದೂರ ಬಂದ್ರು, ನಾವು ಇರೋದು ರಾಜಾಜಿನಗರ, ಸೊ ದೂರ ಬಂದ್ರು ಸ್ವಲ್ಪ ವರ್ತ್ ಇದೆ ಅನ್ಸುತ್ತೆ ಶೋರೂಮ್ ಬಂದು ನೋಡಿದ್ಮೇಲೆ. ಹೇಳಿ, ನಿಮ್ಮ ನೆನಪು ಸೈಕಲ್ ಮೊದಲು ತಗೊಂಡಿದ್ದು ಏನಾದ್ರು ನೆನಪಿದೆ? ತಗೊಂಡಿದ್ದ ಸೈಕಲ್ ನಾನು ಹೆರ್ಕ್ಯುಲಸ್ ಅಂತ ಒಂದು ಸೈಕಲ್ ಇತ್ತು. ಆ ಹೆರ್ಕ್ಯುಲಸ್ ಸೈಕಲ್ ಅನ್ನ ಸ್ಟಾರ್ಟ್ ಯೂಸ್ ಮಾಡಿದ್ದು. ಅದು ಹೆರ್ಕ್ಯುಲಸ್ ಆದ್ಮೇಲೆ ಅಟ್ಲಾಸ್ ಸೈಕಲ್ ಅಂತ ಒಂದು ತಗೊಂಡಿದ್ದೆ. ಸೊ ನನ್ನ ಲೈಫಲ್ಲಿ ಟೋಟಲ್ 2-3 ಸೈಕಲ್ ಬಿಡ್ತಾ ಇದ್ದಿದ್ದು. ಅದಾದ್ಮೇಲೆ ಸ್ಕೂಟರ್ ಸ್ಟಾರ್ಟ್ ಮಾಡಿ ಸೈಕಲ್ ಬಿಟ್ಟ ಹೋಯ್ತು ಆಮೇಲೆ. ಈಗ ನೋಡಿ, 2 ಲಕ್ಷದವರೆಗೆ ಏನೋ ಇನ್ನೂ 2 ಲಕ್ಷದ ಮೇಲೇನೂ ಇದೆಯಂತ ಸೈಕಲ್. ಅವಾಗಿನ ರೇಟ್ ಹೇಗಿತ್ತು ಸೈಕಲ್? ಬಹಳ ಕಡಿಮೆ ಇತ್ತು. ಒಂದು ಅಂದಾಜೆಲ್ಲ ಒಂದು 1,000 ರೂಪಾಯಿ 1,500 ರೂಪಾಯಿಗೆಲ್ಲ ಸೈಕಲ್ ಬಂದ್ಬಿಡೋದು. ಹೆರ್ಕ್ಯುಲಸ್ ಅಂತ ಅದು ತುಂಬಾ ಫೇಮಸ್ ಇತ್ತು. ಅಟ್ಲಾಸ್, ಹೆರ್ಕ್ಯುಲಸ್, ಹೀರೋ, ಇದು 3 ತುಂಬಾ ಫೇಮಸ್ ಇತ್ತು. ಹರ್ಕ್ಯುಲಸ್ MTB ಅಂತ ಇತ್ತು. ದಟ್ ವಾಸ್ ಕಾಸ್ಟಿಂಗ್ ಅರೌಂಡ್ 2,000 2,200 300.
20,000 30,000 ಸೈಕಲ್ ನಾವು ಕೇಳೇ ಇಲ್ಲ. ಆಮೇಲೆ ಆವಾಗ ಬಿಡಕ್ಕೂ ಚೆನ್ನಾಗಿರೋದು, ಟ್ರಾಫಿಕ್ ಇರಲಿಲ್ಲ. ಇವಾಗ ಸೈಕಲ್ ತಗೊಂಡು ವಿ ಹ್ಯಾವ್ ಟು ಸರ್ಚ್ ಫಾರ್ ಕಾಮ್ ಪ್ಲೇಸಸ್ ಟು ಪ್ರಾಕ್ಟೀಸ್ ಅರೌಂಡ್. ಸೊ Yes, sir. ಇಟ್ಸ್ ಗುಡ್, ಇಟ್ ವಾಸ್ ನೈಸ್. ಬಂದಿದ್ದಕ್ಕೆ ಖುಷಿ ಆಯಿತು. ಇನ್ಮೇಲಿಂದ ಸೈಕಲ್ ತಗೊಳ್ಳೋ It is worth coming here. ಬೇಕಾಗಿರೋ ಫ್ರೆಂಡ್ಸ್ಗೂ ಎಲ್ಲರಿಗೂ ವಿಲ್ ಪುಟ್ ಇಟ್ ಅಕ್ರಾಸ್. ಅವ್ರಿಗೂ ಅವ್ರ ಮಕ್ಕಳು ಕೊಡಿಸ್ಬೇಕಂದ್ರೆ ಬರಲಿ ಇಲ್ಲಿಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.